ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ನಾನು ರೆಡಿ ಆಗ್ತಾ ಇದ್ದೇನೆ. ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಮಕ್ಕಳನ್ನು ಸ್ಕೂಲಿಗೆ ಇವಾಗ ಬಿಟ್ಟದಷ್ಟೇ, ಬಸ್ಸಿಗೆ ಹತ್ತಿಸಿ ಬಿಟ್ಟದಷ್ಟೇ ನಾನು ಇವಾಗ. ಹಾಗೆ ದೇವಸ್ಥಾನದಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ಲಿಕ್ಕೆ ಆಯ್ತು. 28ಕ್ಕೇನು ನಮ್ಮ ಊರಿನ ಜಾತ್ರೆ. ಹಾಗೆ ಪ್ರಸಾದ ಪ್ಯಾಕಿಂಗ್ ಉಂಟು, ಬರ್ತೀರಾ ಅಂತ ಕೇಳಿದ್ರು. ಹಾಗೆ ನಾನು ಕೂಡ ಬರ್ತೇನೆ ಅಂತ ಹೇಳಿದೆ. ಹಾಗೆ ಇವಾಗ ಹೊರಡ್ತಾ ಇದ್ದೇನೆ. ಫಸ್ಟ್ ಸಾರಿ ಉಟ್ಕೊಳ್ಳೋದು ಅಂದ್ಕೊಳ್ಳಿ. ಈ ಸೆಕೆಗೆ ಅಮ್ಮ ಇಂಥ ಸೆಕೆ, ಬೆಳಿಗ್ಗೆವೇ ಸೆಕೆ ಸ್ಟಾರ್ಟ್ ಆಗಿದೆ. ಈ ಸೆಕೆಗೆ ಸಾರಿ ಉಟ್ಟು ಹೋದರೆ ಸರಿ ಆಗ್ಲಿಕ್ಕಿಲ್ಲ ಅಂತ ಡ್ರೆಸ್ ಹಾಕ್ತಾ ಇದ್ದೇನೆ. ಹಾಗೆ ವ್ಲಾಗ್ ಮಾಡೋದೇ ಕೂಡ ತುಂಬ ದಿವಸ ಆಯಿತು. ಒಂದು ಕಡೆಯಲ್ಲಿ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಂದಿದೆ ಮಕ್ಕಳದು. ಮತ್ತು ನಾನು ಮೊಬೈಲ್ ಹಿಡಿದು ಕೂತ್ಕೊಂಡ್ರೆ ಮಕ್ಕಳ ತಲೆಯಲ್ಲಿ ಕೂಡ ಅದೇ ಇರ್ತದೆ, ಅಮ್ಮ ಮೊಬೈಲ್ ನೋಡ್ತಾರೆ, ನಾವು ಯಾಕೆ ಓದಬೇಕು ಅಂತ. ಹಾಗಾಗಿ ನಾನೇ ಸ್ವಲ್ಪ ದೂರದ ಮೊಬೈಲಿಂದ ದೂರ ಇದ್ದರೆ ಅವ್ರು ಓದ್ಬೋದಲ್ಲ ಅಂತ. ಹಾಗಾಗಿ ವ್ಲಾಗ್ ಎಲ್ಲ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇರ್ಬೋದು. ಮತ್ತು ಎಕ್ಸಾಮ್ ಕಳೆದ ನಂತರ ಆರಾಮವಾಗಿ ವ್ಲಾಗ್ ಮಾಡ್ಬೋದು. ಹಾಗೆ ನಾನು ರೆಡಿಯಾಗಿ ಅಲ್ಲಿದ್ದು ವ್ಲಾಗ್ಸ್ ಏನು ಮಾಡೋದಿಲ್ಲ, ಹೋಗಿ ಬಂದ ನಂತರ ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಹಾಗೆ ಇವಾಗಷ್ಟೇ ಮಿಶೋದ ಒಂದು ಮೆಸೇಜ್ ಕೂಡ ಬಂತು. ನಾನೊಂದು 2-3 ಐಟಮ್ ಬುಕ್ ಮಾಡಿದ್ದೆ, ಅದು ಇವತ್ತೇ ಡೆಲಿವರಿ ಬರ್ತದೆ. ಯಾವಾಗಲೂ ಆಗಿ ನಾವೇನಾದರೂ ಅರ್ಜೆಂಟಲ್ಲಿ ಹೊರಗಡೆ ಹೋಗುವ ಟೈಮಲ್ಲಿ, ಮನೆಯಲ್ಲಿರುವ ಟೈಮಲ್ಲಿ ಅದು ಕೂಡ ಬರೋದಿಲ್ಲ. ಹೀಗೆ ನಾನು ಅಕ್ಕನಿಗೆ ಫೋನ್ ಮಾಡಿ ಹೇಳಿದ್ದೆ ತೆಗೆದಿಡು ಅಂತ, ಬರುವಾಗ ನಾನು ಪಿಕ್ ಮಾಡ್ತೇನೆ ಅಂತ. ಹೀಗೆ ನಾನು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಸಾಕಾಯ್ತು, ದೇವಸ್ಥಾನಕ್ಕೆ ಹೋಗಿ ಬಂದದ್ದು. ಕಳೆದಿರೋ ಹೊತ್ತಿನಲ್ಲಿ ಓದ್ತಾ ಉಂಟು. ಸಾಕೊಂಡಿಯಾ? ಹಾಂ, ನಾನು ಮಿಶೋದಿಂದ 2 ಪಾರ್ಸಲ್ ಇತ್ತು. ನಾನಿಲ್ಲ ಆಯ್ತಲ್ಲ, ಹಾಗೆ ನಾನು ಅವಳ ಹತ್ರ ಪಿಕ್ ಮಾಡಿ ಕೇಳಿದ್ದು. ಹಾಗೆ ಇನ್ನು ಪುನಃ ಬರೋದು ಬೇಡ ಅಂತ ದೇವಸ್ಥಾನಕ್ಕೆ ಹೋದವಳು ಇಲ್ಲಿಗೆ ಬಂದದ್ದು. ಮಾತಾಡಿಗೆ ಹೋಗಿಲ್ಲ, ಅಷ್ಟು ಸೆಕೆ ಆಗ್ತದೆ. ನನ್ನೊಂದು ಬ್ಲಾಗ್ ಕೂಡ ಇರಲಿ ಅಂತ. ಅಮ್ಮ ಬೆಳಿಗ್ಗೆ ಹೋದವಳು, ಇವಾಗ ಗಂಟೆ ಎಷ್ಟಾಯಿತು? 2:30 ಆಯಿತು. ಬಿಸಿಲಲ್ಲಿ ಎಲ್ಲಿಗೆ ಹೋಗ್ಲಿಕ್ಕೆ ಸಾಗೋದಿಲ್ಲ. ಅಯ್ಯೋ, ಕುಂಕುಮ ಎಲ್ಲ ಬೆವರಿಗೆಲ್ಲ ಹೋಂಡೇನ ಪಾರ್ಸಲ್ ಇಡಿ. ಯಾವಪ್ಪನ ಮಂತು ಇರಲ್ಲಿದ್ದು ಬೇಗ ಬರ್ತಾವ ನೀನು. ಹಾಂ, ಹಾಂ, ತಿನ್ನಲಿಕ್ಕೆ ಹಲ್ವಾ ಸಿಕ್ಕಿತು. ಹಲ್ವಾ ಇದು ಶಬರಿಮಲೆಯಿಂದ ಬರುವಾಗ ತಂದ ಹಲ್ವಾ, ನನಗೆ ಕೊಟ್ಟಿದ್ದಾಳೆ. ತುಂಬ ಟೇಸ್ಟ್ ಉಂಟು ಈ ಹಲ್ವಾ, ಖರ್ಜೂರದ್ದು. ಹೊಸ ಪ್ಲ್ಯಾಂಟ್ ತಂದಿದ್ದಾರೆ, ಒಳ್ಳೇದುಂಟು ಅಲ್ವಾ, ನನಗೆ ಇಷ್ಟ ಆಯ್ತಿತ್ತು. ಅವಳ ಚಹಾ ಆಗ್ತಾ ಉಂಟು. ಕೊಪ್ಪೆಲ್ಲಿ ಯಾವ ಅಂದ್ಯಾ? ನನಗೆ ಹಾಲು ತೆಗೆದುಕೊಂಡು ಹೋಗ್ಲಿಕ್ಕೆ ಉಂಟು ಮನೆಗೆ. ಇನ್ನು ಖುಷಿ ಇಲ್ಲದಿದ್ದರೆ ಖುಷಿ ಬರೋದು ಹಾಲು ತರಲಿಕ್ಕೆ. ಅದಕ್ಕೆ ನಾನು ಅವಳ ಹತ್ರ ಹೇಳಿದ್ದೆ ಹಾಲು ತೆಗೆದುಕೊಂಡು ಹೋಗ್ತೇನೆ ಅಂತ. ಅವರು ಇವಾಗ ಸ್ಕೂಲ್ ಬಿಟ್ಟು ಮನೆಗೆ ಬಂದಿರ್ಬೋದು. ಹಾಂ, ಆ ಬಾಟ್ಲ್ ಇಟ್ಟದಲ್ಲ ಡೈನಿಂಗ್. ಅವಳು ಆ ಬಾಟ್ಲಲ್ಲಿ ಒಮ್ಮೆ ಹಾಲು ಕೊಟ್ಟದ್ದು. ಹಾಲು ಕೊಟ್ಟು ಆ ಬಾಟ್ಲೇ ಆಗಬೇಕು ಇಬ್ಬರಿಗೆ ಕೂಡ, ಅಂಥದ್ದೇ ಬಾಟ್ಲ್ ಆಗಬೇಕು ಅಂತ 2 ಬಾಟ್ಲ್ ತೆಗೆದೆ ಅಂಥದ್ದು ಸ್ಕೂಲಿಗೆ ಹೋಗಲಿಕ್ಕೆ. ಅವ ಅಡಿ ಕೂಡ ಉಂಡಿಯ ಖುಷಿನೆಲ್ಲ ಸ್ಕ್ರ್ಯಾಚ್ ಆದವು. ಹಾಂ, ತೆಲ್ಪವು ಸ್ಟೀಲ್ ಹತ್ತಂದವು, ಅಲ್ಯೂಮಿನಿಯಂ ಟೈಪ್ ಅದೆಯಾ? ಹಾಂ, ಏನು ಹಾಂ. ಮನೆಗೆ ಬಂದ ನಂತರ ಬ್ಲಾಗ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಸೆಕೆಗಂತೂ ತುಂಬಾ ಸುಸ್ತಾಗೋದು. 2-3 ದಿವಸದಿಂದ ಸಿಕ್ಕಾಪಟ್ಟೆ ಸೆಕೆ ಅಲ್ಲ, ಎಲ್ಲ ಕಡೆಯಲ್ಲಿ ಉಂಟಂತ ಗೊತ್ತಿಲ್ಲ, ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಸೆಕೆ, ಸಹಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟು ಸೆಕೆ. ಒಂದು ಕಡೆ ಈ ಸಲ ಫಂಕ್ಷನ್ ಕೂಡ ಜಾಸ್ತಿ, ತುಂಬ ಫಂಕ್ಷನ್ ಉಂಟು. ಒಂದು ಕಡೆ ಎಕ್ಸಾಮ್ ಕೂಡ, ಎಲ್ಲಿಗೆ ಹೋದ್ರೆ ಸಹ ತಲೆಯಲ್ಲಿ ಇದೇ ಓಡ್ತಾ ಇರ್ತದೆ, ಮಕ್ಕಳಿಗೆ ಎಕ್ಸಾಮ್ ಅಂತ. ಅವರ ತಲೆಯಲ್ಲಿ ಅದಿರೋದಿಲ್ಲ, ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ. ಮಕ್ಕಳಿಗೆ ಎಕ್ಸಾಮ್ ಇರುವ ಕಾರಣ ನಮಗೆ ಎಕ್ಸಾಮ್ ಇದ್ದ ಥರ ಫೀಲ್ ಆಗ್ತದೆ. ಹಾಗೆ ಅದೊಂದು ಎಕ್ಸಾಮ್ ಮುಗಿಯೋದೇನೋ ಒಂಥರ ಕಿರಿಕಿರಿ ಆಗೋದು. ಒಮ್ಮೆ ಎಕ್ಸಾಮ್ ಮುಗಿದ್ರೆ ಸಾಕುತ್ತಾಗಿದೆ ನನಗೆ. ಅದರೊಟ್ಟಿಗೆ ಜಾತ್ರೆ ಕೂಡ, ಅವರಿಗೆ ಜಾತ್ರೆ ಮುಗ್ದ ನಂತರ ಎಕ್ಸಾಮ್, ಖುಷಿ ಅವರಿಗೆ ಸ್ಟಾರ್ಟ್. ಟೈಮ್ ಟೇಬಲ್ ಬಂದಿದೆ ಅವರದ್ದು. ಅದರಡೆಗೆ ಫಂಕ್ಷನ್ ಕೂಡ ಉಂಟು. ಕೆಲವೊಂದು ಫಂಕ್ಷನಿಗೆ ಹೋಗೋದೇ ಕೂಡ ಆಗೋದಿಲ್ಲ ಅಲ್ಲ.
ಹಾಗೆ ಎಲ್ಲ ಒಟ್ಟೊಟ್ಟಿಗೆ ಈ ಸಲ ಏಪ್ರಿಲಲ್ಲಿ ಕೂಡ ಮೇ ಅಲ್ಲಿ ಕೂಡ ತುಂಬ ಫಂಕ್ಷನ್ ಇದೆ, ಯಾವುದು ಕೆಲವೊಂದು ಮಿಸ್ ಮಾಡುವ ಹಾಗಿಲ್ಲ. ಹಾಗೆ ಅದರಡಕ್ಕೆ ವ್ಲಾಗ್ ಮಾಡಲಿಕ್ಕೆ ನನಗೆ ಇವಾಗ ಹೊರಗಡೆ ಹೋಗ್ಲಿಕ್ಕೆ ಎಷ್ಟಿದ್ರೆ ಕೂಡ ವ್ಲಾಗ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಒಮ್ಮೊಮ್ಮೆ ಅಂದ್ಕೊಳ್ತೇನೆ ವ್ಲಾಗ್ ಮಾಡುವ ಅಂತ, ಮತ್ತೆ ಆಗ್ತದೆ ನನಗೆ ಅವಾಗದ ವ್ಲಾಗ್ ಇವತ್ತು ವ್ಲಾಗ್ ಮಾಡಿದರೆ ನೆಕ್ಸ್ಟ್ ಡೇ ಆದರೂ ಹಾಕಬೇಕು, ತುಂಬ ದಿವಸ ಕಳೆದು ಹಾಕೋದು ನನಗೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ವ್ಲಾಗ್ ಮಾಡೋದಿಲ್ಲ, ಎಡಿಟ್ ಮಾಡಬೇಕಲ್ವಾ ಅಂತ. ತುಂಬ ಸೆಕೆ ಆಗ್ತದೆ. ಏನಾದರೂ ಇದರಲ್ಲಿ ಐಸ್ ಕ್ರೀಮ್ ಉಂಟು, ಹಾಗೆ ನಾನು ಅದೇ ನೆನಪಲ್ಲಿ ಬಂದದೊಂದು ಇನ್ನೇದೊಂದು ತುಂಬ ಒಳ್ಳೆಯದು, ಯಾವುದು ಗೊತ್ತುಂಟಾ, ಇದು ಹೊಸದು ಬಂದದ್ದು ಕಾಣ್ತದೆ, ಯಾವುದು ಗೊತ್ತಾ, ಅಲ್ಫೋನ್ಸಾ ಮ್ಯಾಂಗೋ ಬಾರ್, ತುಂಬ ಒಳ್ಳೆಯದಾಗ್ತದೆ. ಯಾರೆಲ್ಲ ತಿಂದಿದ್ದೀರಿ ಕಮೆಂಟ್ ಮಾಡಿ. ತುಂಬ ಹೇಳಿದೆ, ತುಂಬ ಟೇಸ್ಟ್, 20 ರೂಪೀಸ್. ಈ ಹತ್ರದಲ್ಲಿ ದೇವಸ್ಥಾನದ ಹತ್ರದ ಅಂಗಡಿಯಲ್ಲಿ ಕೂಡ ಸಿಗ್ತದೆ ಇದು ನಮ್ಮ ಊರಿನವರಿಗೆ ಹೇಳಿದ್ದು, ದೇವಸ್ಥಾನದ ಹತ್ರದ ಅಂಗಡಿಯಲ್ಲಿ ಕೂಡ ಇದು ಸಿಗ್ತದೆ. ಮ್ಯಾಂಗೋ ಕ್ಯಾಂಡಿ ಅಲ್ಲ ಇದು, ಇದರಲ್ಲಿ ಬರ್ತಿದೆ ಹ್ಯಾಂಗಿಯೋದು ಅಲ್ಫೋನ್ಸಾ ಮ್ಯಾಂಗೋ ಬಾರ್ ಅಂತ ಬರ್ತಿದೆ, ಮ್ಯಾಂಗೋ ಬಾರ್ ಅಂತ ಬರ್ತಿದೆ. ತುಂಬ ಟೇಸ್ಟ್ ಉಂಟು. ನಿನ್ನೆ ತಂದಿದ್ದು ತೋರಿಸ್ತೇನೆ ಒಳಗಡೆ ಹೇಗೆ ಉಂಟು ಅಂತ. ಸೆಕೆಯಲ್ಲಿ ಈ ಥರ ಕೋಲ್ಡ್ ಇದೆ, ಅದು ತಿನ್ನುವಂತ ಆಗ್ತದಲ್ವಾ. ನೋಡಿ ತುಂಬ ಒಳ್ಳೆಯದುಂಟು, ನಿನ್ನೆ ತಂದದ್ದು. ಹಾಗೆ ಅದರಲ್ಲಿ ಒಂದಿತ್ತು, ಇದನ್ನು ತಿಂತೇನೆ ಇವಾಗ. ನೋಡಿ ನೀವು ಸಹ ತಿನ್ನಿ, ತುಂಬ ಒಳ್ಳೆಯದಾಗ್ತದೆ. ಅದಕ್ಕೋಸ್ಕರ ತೋರಿಸಿದ್ದೆ ನಾನು ಇದನ್ನು. ಹಾಗೆ ಇದು ತುಂಬ ಟೇಸ್ಟ್ ಉಂಟು. ನನಗೆ ಅರ್ಧದಷ್ಟು ಖಾಲಿ ಆಯಿತು. ಹಾಗೆ ವ್ಲಾಗ್ ಎಂಡ್ ಮಾಡಲಿಲ್ಲ ಅಂತಾಯಿತು ಅವಾಗ. ಹಾಗೆ ನಾನು ಈ ವ್ಲಾಗನ್ನು ಎಂಡ್ ಮಾಡ್ತಾ ಇದ್ದೇನೆ. ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಇದನ್ನು. ಮುಂದಿನ ವ್ಲಾಗಿನಲ್ಲಿ ಸಿಗ್ತಾ ಇದ್ದೇನೆ. ಥ್ಯಾಂಕ್ ಯು.